ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ JBM ಕಿಚನ್ ಫುಡ್ಗೆ ಸ್ವಾಗತ. ಇವತ್ತಿನ ಒಂದು ಒಳ್ಳೆ ರೆಸಿಪಿ ಸಪೋಟಾ ಐಸ್ ಕ್ರೀಮ್. ಇದು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ಅರ್ಧ ಲೀಟರ್ ಹಾಲನ್ನ ಇಟ್ಟು ಕಾಯಿಸ್ಕೊಂಡು ಇಟ್ಕೊಳ್ಳೋಣ. ಹಾಗೆ ನಾವು ಈ ಐಸ್ ಕ್ರೀಮ್ ಮಾಡೋದಕ್ಕೆ ಒಂದು ಐಸ್ ಕ್ರೀಮ್ ಪೌಡರ್ನ ಸಹ ಇಟ್ಕೊಳ್ಳೋಣ. ನೋಡಿ, ಕ್ವಾಲಿಟಿ ಐಸ್ ಕ್ರೀಮ್ ಪೌಡರ್, ಹಾಗೆ ಅಮೂಲ್ ಪೌಡರ್, ಹಾಲಿನ ಪೌಡರು. ಇದು ಎಲ್ಲ ರೇಷನ್ ಅಂಗಡಿನಲ್ಲೂ ಸಾಮಾನ್ಯವಾಗಿ ಸಿಗುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಇದನ್ನ ನಾವು ಮುಖ್ಯವಾಗಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಬೇಸಿಗೆ ಕಾಲ ಅಲ್ವಾ, ಮಕ್ಕಳೆಲ್ಲ ಐಸ್ ಕ್ರೀಮ್ ಕೇಳ್ತಾ ಇರ್ತಾರೆ. ಯಾರಿಗೆ ತಾನೇ ಐಸ್ ಕ್ರೀಮ್ ಇಷ್ಟ ಇಲ್ಲ ಹೇಳಿ? ಚಿಕ್ಕವರಿಂದ ದೊಡ್ಡವ್ರ ತನಕನೂ ಇಷ್ಟ. ಹಾಗಾಗಿ ನಾನಿವತ್ತು ಐಸ್ ಕ್ರೀಮ್ ಮಾಡ್ತಾ ಇದ್ದೀನಿ. ನೋಡಿ, ಒಂದು ಪಾಕೆಟ್ ಪೂರ್ತಿ ನಾನು ಅಮೂಲ್ ಪೌಡರ್ನ ಹಾಲಲ್ಲಿ ಹಾಕೋತಾ ಇದ್ದೀನಿ. ಹಾಗೆ ಐಸ್ ಕ್ರೀಮ್ ಮಿಕ್ಸ್ ಪೌಡರ್ನ ಕೂಡ ಇಲ್ಲಿ ನಾವು ಹಾಕೊಳ್ಳೋಣ. ಒಂದು 5-10 ನಿಮಿಷ ಕ್ಲೀನಾಗೆ ಮಿಕ್ಸ್ ಆಗೋ ಥರ ನಾವು ಇದನ್ನ ಬೇಯಿಸ್ಕೋಬೇಕಾಗುತ್ತೆ. ಸ್ವಲ್ಪ ಗಟ್ಟಿ ಆಗೋ ತನಕ ಕ್ಲೀನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಬೇಡ. ಯಾರಿಗೂ ಇಷ್ಟ ಆಗೋಲ್ಲ ಅನ್ನೋಂಗೆ ಇಲ್ಲ ವೀಕ್ಷಕರೇ, ಐಸ್ ಕ್ರೀಮು ಎಲ್ರಿಗೂ ಇಷ್ಟ. ಹಾಗಾಗಿ ಎಲ್ಲರೂ ಈ ಬೇಸಿಗೆನಲ್ಲಿ ಮಾಡಿ ಈ ರೀತಿ ಮಾಡಿ ತುಂಬಾನೇ ಚೆನ್ನಾಗಿ ಬರುತ್ತೆ ಐಸ್ ಕ್ರೀಮು. ಸ್ವಲ್ಪ ಗಟ್ಟಿ ಆಗಲಿ, ಆ ಥರ ನಾವಿಲ್ಲಿ ಮಿಕ್ಸ್ ಮಾಡ್ಕೋತಾ ಇರೋಣ. ಕ್ಲೀನಾಗೆ ಇದು ನಾವು ಮಿಕ್ಸ್ ಮಾಡಬೇಕಾಗತ್ತೆ. ತುಂಬ ತಾಳ್ಮೆಯಿಂದ ನಿಧಾನಕ್ಕೆ ಮಾಡ್ಕೋಬೇಕಾಗಿರುತ್ತೆ ಇದನ್ನ. ನೋಡಿ, ಯಾಕಂದರೆ ಗಂಟು ಆಗ್ತಾ ಇರ್ತಿದ್ದು, ಯಾಕಂದರೆ ನಾವು ಐಸ್ ಕ್ರೀಮ್ ಪೌಡರು ಮತ್ತು ಅಮೂಲ್ ಪೌಡರ್ ಮಿಕ್ಸ್ ಮಾಡಿರ್ತೀವಲ್ಲ ಹಾಲಿಂದು, ಹಾಗಾಗಿ ಗಂಟು ಆಗಿಬಿಡುತ್ತೆ. ನೀಟಾಗಿ ನಾವು ಕಲಿಸ್ಕೋಬೇಕಾಗುತ್ತೆ. ಗ್ಯಾಸ್ನ ಆಫ್ ಮಾಡಿಬಿಟ್ಟು ಒಂದು 10-15 ನಿಮಿಷ ತಣ್ಣಕ್ಕಾಗಕ್ಕೆ ಬಿಟ್ಬಿಡೋಣ ಇದನ್ನ. ನೋಡಿ, ಇವಾಗ ನಾನು ಸಪೋಟ ಹಣ್ಣನ್ನು ಸಿಪ್ಪೆ ಸಮೇತ ತೆಗೆದು ಇಟ್ಕೊಂಡಿದ್ದೆ. ಬೀಜ ಸಿಪ್ಪೆ ತೆಗೆದು ನೋಡಿ, ಒಂದೊಂದೇ ಮತ್ತೆ ಬೀಜ ಇದೆಯಾ ಅಂತ ಚೆಕ್ ಮಾಡಿಬಿಟ್ಟು ನಾನು ಇಲ್ಲಿ ಜ್ಯೂಸ್ ಜಾರ್ಗೆ ಹಾಕೋತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ನಾನು ಹಾಕೊಂಡೆ. ಇದನ್ನ ನಾನು ಹಾಕೊಂಡು ರುಬ್ಕೋಬೇಕಾಗತ್ತೆ. ನೋಡಿ, ಕ್ಯಾಪ್ನ ಕ್ಲೋಸ್ ಮಾಡಿ ಇದನ್ನ ನಾವು ಹುರ್ಬೇಕಾಗತ್ತೆ, ಪೇಸ್ಟ್ ತರ ಮಾಡ್ಕೋಬೇಕಾಗತ್ತೆ. ಹಾಗೆ ನಾನು ನಿಮ್ಗೆ ಹೇಳಿದ್ದೆ 5-10 ನಿಮಿಷ ತಣ್ಣಕ್ಕಾಗಕ್ಕೆ ಬಿಡೋಣ ಅಂತ. ನೋಡಿ, ತಣ್ಣಕ್ಕಾದ್ಮೇಲೆ ನಾನು ಇಲ್ಲಿ ಒಂದು ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ, ಒಳಗಡೆ ಸ್ವಲ್ಪ ಬಿಸಿ ಇರುತ್ತೆ. ಸೊ ಅದಾದ ನಂತರ ನಾನು ಸಪೋಟ ಹಣ್ಣನ್ನ ರುಬ್ಕೊಂಡು ಇಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, 1 ಕಪ್ಪಷ್ಟು ಸಪೋಟ ಹಣ್ಣು ಇಲ್ಲಿ ನಾನು ರುಬ್ಬಿಟ್ಕೊಂಡಿದ್ದೆ. ಇದನ್ನ ನಾವು ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಗೋಡಂಬಿ ಮತ್ತು ಬಾದಾಮಿನ ನಾನು ಕ್ಲೀನಾಗಿ ಸಣ್ಣದಾಗಿ ಕುಟ್ಟಿಟ್ಕೊಂಡಿದ್ದೆ, ಅದನ್ನ ಇಲ್ಲಿ ನಾನು ಹಾಕೋತಾ ಇದ್ದೀನಿ. ತುಂಬಾನೇ ಹೆಲ್ತಿಗೆ ಒಳ್ಳೇದಿದು ಬಾದಾಮಿ ಗೋಡಂಬಿ. ಸೊ ನಾನು ಇದನ್ನ ಹಾಕೊಂಡು ಕ್ಯಾಪ್ನ ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಪೂರ್ತಿ ತಣ್ಣಕ್ಕಾಗಿದೆ ಅಂತ ನನ್ಗನ್ಸಿದ್ಮೇಲೆ ನಾನು ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ, ಒಂದು ಬೌಲ್ಗೆ ಹಾಕ್ಬಿಟ್ಟು. ನೀವು ಇದೇ ತರ ಮಾಡ್ಕೊಳ್ಳಿ. 1 ನೈಟ್ ಪೂರ್ತಿ ನಾನು ಬಿಟ್ಟಿದ್ದೆ. ಸೊ 1 ನೈಟ್ ಪೂರ್ತಿ ಬಿಟ್ಟಾದ್ಮೇಲೆ ಹೇಗಾಗಿತ್ತು ಅಂತ ನಾನು ನೋಡ್ತಾ ಇದ್ದೀನಿ. ನೋಡಿ, ಐಸ್ ಕ್ರೀಮ್ ಕ್ಲೀನಾಗೆ ಚೆನ್ನಾಗಿ ಆಗಿತ್ತು. ನೋಡಿ, ಸರ್ವ್ ಮಾಡ್ಕೋತಾ ಇದ್ದೀನಿ ಒಂದು ಬೌಲ್ಗೆ. ನೋಡಿ, ತುಂಬಾನೇ ನೀಟಾಗೆ ತುಂಬಾನೇ ಚೆನ್ನಾಗಿತ್ತು ವೀಕ್ಷಕರೇ ಇದು. ನೋಡಿ, ಒಂದು ಕಪ್ಪಿಗೆ ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ಈ ರೀತಿನಲ್ಲಿ ಮಾಡಿ ಎಷ್ಟು ಕ್ವಿಕ್ ಆಗಿ ಎಷ್ಟು ಈಸಿ ಆಯ್ತಲ್ವಾ. ಸಪೋಟ ಹಣ್ಣಲ್ಲಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟ್ರಾಬೆರಿ, ಬೇರೆ ಬೇರೆ ಫ್ರೂಟ್ಸ್ ಅಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಈ ತರ ಮಾಡಿಬಿಟ್ಟು ನೀವು ನಿಮ್ಮ ಮಕ್ಕಳಿಗೆ ಕೊಡಿ. ನೀವು ಕೂಡ ತಿನ್ನೋಡಿ ಹೇಗಿರುತ್ತೆ ಅಂತ ನನಗೆ ಹೇಳಿ. ನೋಡಿ, ಇದಕ್ಕೆ ನಾನು ಮಕ್ಕಳಿಗೆ ಒಂದೊಂದೇ ಜೆಮ್ಸ್ ಚಾಕ್ಲೇಟ್ನ ಹಾಕಿ ಕೊಡ್ತಾ ಇದ್ದೀನಿ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಸೇಮು ಹೆಂಗೆ ನಾವು ಅಂಗಡಿನಲ್ಲಿ ತಗೊಂಡು ತಿಂತೀವಿ ಸೇಮ್ ಅದೇ ತರ ಆಗಿತ್ತು. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.